ಜೊತೆಯಾಗಿ ನಿಂತ್ರೆ ನಾವು ಜೋಡೆ ಗೆಲುವು ಅಕ್ಕಂದೆ. ಗೆಲುವು ಅಕ್ಕಂದೆ ಅಂತ ಕೆಲ್ಸಿಲ್ದವ್ರಿಗೆ ಟೈಮ್ ಪಾಸ್ ಆಗುತ್ತೆ. ಕೆಲ್ಸಿದ್ದವ್ರಿಗೆ ಟೈಮ್ ಪಾಸ್ ಆಗುತ್ತೆ. ಓಕೆ, ಕರೆಕ್ಟ್. ಅವನೊಬ್ಬ ಏನ್ ಹಾರ್ ಹೀರೋನ. ಪ್ರೇಮ್ಸ್, ನಮ್ಮ ಡೈರೆಕ್ಟರ್ ಪ್ರೇಮ್ಸ್. ಲವಲ್ ಗುಮ್ಮಿಸ್ಕೊಂಡು ತಗಡಾದ ಅಂತೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೋಜು. ಇವತ್ತು ಉಪೇಂದ್ರ ಅವರ ಮುಂದಿನ ಚಿತ್ರ UI ಮೊದಲನೇ ಹಾಡು ರಿಲೀಸ್ ಆಗಿದೆ. ಆ್ಯಕ್ಚುಲಿ ಚೀಪ್ ಸಾಂಗ್ ಬರಬೇಕಾಗಿದ್ದು, ಆದರೆ ಈಗ ಟ್ರೋಲ್ ಸಾಂಗ್ ರಿಲೀಸ್ ಆಗಿದೆ. ನನಗೆ ಗೊತ್ತಿರೋ ಹಾಗೆ ಇದು ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದು. ಇವಾಗ ಕರೆಂಟ್ ಡೆವಲಪ್ಮೆಂಟ್ಸ್ ಎಲ್ಲ ತೊಗೊಂಡು ಉಪೇಂದ್ರ ಅವರು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಇದನ್ನ ರಿಲೀಸ್ ಮಾಡಿರೋದು. ನೀವು ಕೇಳಿಸ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೇಳಿಸ್ಕೊಬೇಕು. ಅದ್ಭುತವಾಗಿದೆ ನಿಜವಾಗ್ಲೂ. ಯಾರ್ಯಾರೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಆ್ಯಕ್ಟಿವ್ ಆಗಿದ್ದಾರೋ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೋ ಅವ್ರಿಗೆ ಅರ್ಥ ಆಗುತ್ತೆ ಈ ಸಾಂಗು. ಅದ್ಭುತವಾಗಿ ಬಂದಿದೆ. ಸೊ ಆ ವಿಡಿಯೋ ಸಾಂಗ್ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಚಾನಲ್ಗೆ ಹೊಸಬ್ರಾಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಯಾವಾಗ ಬೇಕಾದರೂ ನಾನು ಸಬ್ಸ್ಕ್ರೈಬ್ ಮಾಡ್ಬೋದು. ರೀಸೆಂಟ್ ಆಗಿರೋ ಒಂದು ಇಂಟರ್ವ್ಯೂಯಲ್ಲಿ ಪ್ರಶಾಂತ್ ನೀಲ್ ಅವ್ರು ಹೇಳ್ತಾರೆ ಅವರ ಫೇವ್ರೆಟ್ ಡೈರೆಕ್ಟ್ರು ಉಪೇಂದ್ರ ಅವರು ಅಂತ. ನನ್ನ ಫೇವ್ರೆಟ್ ಡೈರೆಕ್ಟ್ರು ಕೂಡ ಉಪೇಂದ್ರ ಅವರೇ. ಅವರು ಮಲ್ಟಿ ಟ್ಯಾಲೆಂಟೆಡ್ ಡೈರೆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಸಾಂಗ್ ಕೇಳಿಸ್ಕೊಂಡಾಗ ಗೊತ್ತಾಗುತ್ತೆ ಅವರಲ್ಲಿರೋ ಟ್ಯಾಲೆಂಟ್ ಏನು ಅಂತ. ಸಟಲ್ಲಾಗೆ ಲಿರಿಕ್ಸ್ನ ಬರೆದಿದ್ದಾರೆ, ತುಂಬ ಆಳವಾಗಿದೆ. ಎಲ್ಲರನ್ನೂ ಟ್ರೋಲ್ ಮಾಡೋ ಥರ ಇರೋ ಟ್ರೋಲ್ ಸಾಂಗ್, ಟ್ರೋಲರ್ಸ್ನೇ ಟ್ರೋಲ್ ಮಾಡೋ ಹಾಡು ಅಂತ ಹೇಳ್ಬೋದು. ಒಂದೊಂದು ಲೈನು ಇವಾಗ ಕರೆಂಟಾಗಿ ನಡೀತಾರೋ ಸಿಚುವೇಶನ್ ಬಗ್ಗೆನೇ ಇದೆ. ಅದ್ಭುತವಾಗಿ ಮಾಡಿದ್ದಾರೆ ಹಾಡನ್ನ ಮಾತ್ರ. ಅದರಲ್ಲಿ ಜೋಡೆತ್ತಿನ ರೆಫರೆನ್ಸ್ ತೊಗೊತಾರೆ. ಸೋನು ಶ್ರೀನಿವಾಸ್ ಗೌಡ ಅವ್ರ ಬಗ್ಗೆ ಮಾತಾಡ್ತಾರೆ, ಕರಿಮಣಿ ಮಾಲಿಕಾ ಬಗ್ಗೆ ಮಾತಾಡ್ತಾರೆ, ಹಂಸಲೇಖ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಉಪೇಂದ್ರ ಅವ್ರು ಮಾತ್ರ ಏನು ಹಿಂಜರಿಯೋದೇ ಇಲ್ಲ. ದರ್ಶನ್ ಅವರ ರೀಸೆಂಟಾಗಿ ನಡೆದಿರೋ ಕಾಂಟ್ರವರ್ಸಿ ಬಗ್ಗೆನೂ 2-3 ಲೈನ್ ಇದೆ. ಅದ್ಭುತ ಅಂತ ಹೇಳ್ತೀನಿ ನಿಜವಾಗ್ಲೂ. ಈ ಸಾಂಗ್ ಗ್ಯಾರಂಟಿ ಒಂದು ಟ್ರೆಂಡ್ ಸೆಂಟ್ ಮಾಡುತ್ತೆ. ಯಾಕಂದರೆ ಸೋಷಿಯಲ್ ಮೀಡಿಯಾಲ್ಲೇ ಆ್ಯಕ್ಟಿವ್ ಆಗಿರೋರಿಗೆ ಇದು ಗ್ಯಾರಂಟಿ ಕನೆಕ್ಟ್ ಆಗೇ ಆಗುತ್ತೆ. ಹಾಗೆ ಒಳ್ಳೆ ಮೂವ್ ಅಂತ ಹೇಳ್ತೀನಿ ಈ ಸಾಂಗ್ನ ಫಸ್ಟ್ ಬಿಡೋದು. ಯಾಕಂದರೆ ಇದು ಕರೆಂಟ್ ಇವೆಂಟ್ಸ್ ಇವಾಗ ಏನು ನಡೀತಾ ಇದೆ ಅದ್ರ ಬಗ್ಗೆ ಮಾಡಿರೋ ಹಾಡು. ಆ ಲಿರಿಕ್ಸ್ ಕೇಳಿದಾಗೇ ಗೊತ್ತಾಗುತ್ತೆ ಇದು ತುಂಬ ಮುಂಚೆ ಮಾಡಿರೋ ಹಾಡಲ್ಲ, ರೀಸೆಂಟಾಗಿ ಮಾಡಿರೋ ಹಾಡು. ಅವರು ಇಷ್ಟು ಕಮ್ಮಿ ಸಮಯದಲ್ಲಿ ಇಂಥ ಒಳ್ಳೆ ಪ್ರಾಡಕ್ಟ್ನ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರು ಇಂಥ ಟ್ಯಾಲೆಂಟೆಡ್ ಪರ್ಸನ್ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಸೊ ಈ ಟ್ರೋಲ್ ಸಾಂಗಿಂದ UI ಒಂದು ಬೂಸ್ಟ್ ಅಂತೂ ಗ್ಯಾರಂಟಿ ಸಿಕ್ಕಿದೆ. ಆದರೆ ನನ್ನ ಫೇವ್ರೆಟ್ ಲೈನ್ ಯಾವುದಂದರೆ ಪ್ರೇಮ್ ಅವ್ರಿಗೋಸ್ಕರ ಬರೆದಿರೋ ಅಂಥ ಲೈನ್. ಅವನೊಬ್ಬ ಏನ್ ಹಾರ್ ಹೀರೋನ. ಪ್ರೇಮ್ಸ್, ನಮ್ಮ ಡೈರೆಕ್ಟರ್ ಪ್ರೇಮ್ಸ್. ಉಪೇಂದ್ರ ಅವರು ಇದೇ ರೀತಿ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರಬೇಕು. ಇದೇ ರೀತಿ ಡೈರೆಕ್ಟ್ ಇನ್ನೂ ಹೆಚ್ಚೆಚ್ಚು ಚಿತ್ರಗಳನ್ನ ಡೈರೆಕ್ಟ್ ಮಾಡಬೇಕು ನಮ್ಮನ್ನ ಎಂಟರ್ಟೈನ್ ಮಾಡಿಕೊಂಡು. ಹಾಗೆ ಅವರ UI ಚಿತ್ರಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ, ನಿಮಗೆ ನಾನು ಮಾಡ್ತಾರೋ ಕಂಟೆಂಟ್ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ ಲೈನ್ ತುಂಬ ಇಷ್ಟನೋ ಅದನ್ನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಮೋಜೋ ಕಡೆಯಿಂದ ಟೇಕ್ ಕೇರ್.